ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ವಿಜಯಪುರದಲ್ಲಿ ಫಲಪುಷ್ಪ ಹಾಗೂ ತೋಟಗಾರಿಕೆ ಅಭಿಯಾನ ಕಾರ್ಯಕ್ರಮವನ್ನು ನಗರದ ಶಾಸಕ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ 13, 14 ಹಾಗೂ 15ರಂದು ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಅಭಿಯಾನವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಜಯಪುರ ತೋಟಗಾರಿಕೆ ಇಲಾಖೆ, ವಿಜಯಪುರ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ, ಇಂಡಿ ಜಿಲ್ಲಾ ಹಬ್ಕಾಮ್ಸ್ ವಿಜಯಪುರ ಹಾಗೂ ವಿಜಯಪುರ ಜಿಲ್ಲಾ ತೋಟಗಾರಿಕೆ ಸಂಘ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡ ಫಲಪುಷ್ಪ ಪ್ರದರ್ಶನ. ನಗರದ ಶಾಸಕ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿದರು. ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಅಭಿಯಾನದಲ್ಲಿ ಜಿಲ್ಲೆಯ ಹೆಮ್ಮೆಯನ್ನು ಹೆಚ್ಚಿಸಿದ ಭೌಗೋಳಿಕ ಮಾನ್ಯತೆ ಪಡೆದ ಇಂಡಿ ಲಿಂಬೆ ಪ್ರಕ್ಷಮಾತೆ ಸಾಲುಮರದ ತಿಮ್ಮಕ್ಕ ನೆನಪಿಗಾಗಿ ಹೂವಿನಲ್ಲಿ ನಿರ್ಮಿಸಿದ ತಿಮ್ಮಕ್ಕ ಹೂವಿನಲ್ಲಿ ಅರಳಿದ ಗೋಳುಗುಮ್ಮಟ ಗಿಡದಲ್ಲಿ ಕುಳಿತ ನಾಟ್ಯ ಮಯೂರಿ ಹೂವಿನಲ್ಲಿ ಮೂಡಿಬಂದ ಡಾಲ್ಫಿನ್ ಆದಿಯೋಗಿ ಹಾಗೂ ವಿವಿಧ ಬಗೆಯ ಹೂಗಳಿಂದ ನಿರ್ಮಾಣವಾಗುವ ಕಲಾಕೃತಿಗಳು ಮತ್ತು ತರಕಾರಿಯಲ್ಲಿ ಕೆತ್ತಿದ ಮಹಾಪುರುಷರ ಆಕೃತಿಗಳನ್ನು ಪ್ರದರ್ಶಿಸಲಾಗಿದೆ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಭಾರಿ ಸಿಗೋದು ಅಪರೂಪ. ಸರ್ಕಾರ, ಜಿಲ್ಲಾ ಪಂಚಾಯತಿ ವಿಜಯಪುರ, ಮೀನುಗಾರಿಕೆ ಇಲಾಖೆ ವಿಜಯಪುರ, ತೋಟಗಾರಿಕೆ ಇಲಾಖೆ ಮತ್ತು ನಿಂಬೆ ಅಭಿವೃದ್ಧಿ ಮಂಡಳ, ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳ, ಹಬ್ಕಾಮ್ಸ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವು ದಿನಾಂಕ ಜನವರಿ 13 ಮತ್ತು 15ರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆ ಕೂಡ ನಾವು ಮಳಿಗೆಯನ್ನು ಅಳವಡಿಸಿದ್ದೇವೆ. ಈ ಮಳಿಗೆ ಅಳವಡಿಸಿದ ಮೂಲ ಉದ್ದೇಶವೇನಂತಂದ್ರೆ ಅಕ್ವೇರಿಯಂ ತೊಟ್ಟಿಗಳನ್ನು ಕೂಡ ನಾವು ವಿವಿಧ ದೇಸಿ ಮತ್ತು ವಿದೇಶಿ ತಳಿಗಳ ಅಕ್ವೇರಿಯಂಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಏರ್ಪಡಿಸಿದ್ದೇವೆ. ಅದರ ಜೊತೆ ಇಲಾಖೆಯ ಜಿಲ್ಲಾ ವಲಯ, ರಾಜ್ಯ ವಲಯ, ಕೇಂದ್ರ ವಲಯ ಮತ್ತು ವಿವಿಧ ಯೋಜನೆಗಳ ನಾಮಫಲಕಗಳನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಮತ್ತು ಅದರಂತೆ ಮೀನುಗಾರಿಕೆ ಇಲಾಖೆ ವತಿಯಿಂದ ವಿತರಿಸಿದ ಮೀನುಗಾರರಿಗೆ ಉಪಯೋಗವಾಗುವಂಥ ಮೀನುಗಾರರ ಪರಿಕರಗಳಾದ ಹರಿಗೋಲು, ಬಲೆ ಮತ್ತು ಲೈಫ್ ಜಾಕೆಟ್ಗಳು ಕೂಡ ನಾವು ಡಿಸ್ಪ್ಲೇಯಲ್ಲಿ ಹಾಕಿದ್ದೇವೆ. ಮತ್ತು ದೇಶಿ ಮತ್ತು ವಿದೇಶಿ ತಳಿಗಳ ಮೀನು ಸಾಕಾಣಿಕೆ ಬಗ್ಗೆ ಕೂಡ ಮೀನುಗಾರರಿಗೆ, ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಹಿತಿ ಫಲಕಗಳನ್ನು ಕೂಡ ನಾವು ಅಳವಡಿಸಿದೆ. ಇದರ ಜೊತೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಹಾಗೂ ಶಾಲೆಯ ಮಕ್ಕಳು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವಿವಿಧ ಮೀನುಗಾರಿಕೆ ತಾಂತ್ರಿಕ ಮಾಹಿತಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಮತ್ತು ಅವರಿಗೆ ಹೆಸರುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಂದಣಿ ಮಾಡ್ತಾ ಇದ್ದೀವಿ. ಇದರ ಜೊತೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಎದುರುಗಡೆ ಮುದ್ದು ಮೀನು ಸಂಗ್ರಹಾಲಯವು 1987ರಲ್ಲಿ ಸ್ಥಾಪನೆಯಾಗಿದೆ. ಅದು ಕಳೆದ 2 ವರ್ಷದಿಂದ ಅದನ್ನು ನವೀಕರಣ ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ದೇಶಿ ತಳಿ ಮತ್ತು ವಿದೇಶಿ ತಳಿಯ ಸುಮಾರು 25ರಿಂದ 50 ಜಾತಿ ವಿವಿಧ ಜಾತಿ ಮೀನುಗಳ ಪ್ರದರ್ಶನಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಶಾಲಾ ಮಕ್ಕಳು ಮತ್ತು ರೈತರು ಮತ್ತು ವಿದೇಶಿ ಜನರು ಕೂಡ ಅದಕ್ಕೆ ಅಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಸಾರ್ವಜನಿಕರು ಒಳ್ಳೆಯ ಸ್ಪಂದನೆ ಇದೆ. ಮತ್ತು ಇದರ ಬಗ್ಗೆ ತಾಂತ್ರಿಕ ಮಾಹಿತಿಗಳನ್ನು ಕೂಡ ನಾವು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಮತ್ತು ಮೀನುಗಾರರು
ಮತ್ತು ರೈತರು ಮತ್ತು ವಿವಿಧ ಜಿಲ್ಲೆಗಳು ವಿಜಯಪುರ ಮತ್ತು ಪಕ್ಕದ ಜಿಲ್ಲೆಗಳು ಕೂಡ ರೈತರು, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹಾಗೂ ಮಾಧ್ಯಮ ವರ್ಗದವರು ಇದರ ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಮೀನುಗಾರಿಕೆ ಇಲಾಖೆ ಪರವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಹಾಗೂ ಜಿಲ್ಲಾ ಪಂಚಾಯತಿ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ಶ್ರೀಶೈಲ್ ಗಂಗನಹಳ್ಳಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ವಿಜಯಪುರ. ಮಾಡಿ बा कड़े बा लोग ना बा होगी बात है ಭಾರಿ ನೀವು ಸಿಗೋದು ಅಪರೂಪನ. ಏನು ಚೇಂಜ್ ಹೊಡೆದು ಬಿಡ್ರಿ ಅದ್ರಾಗ. ವಿಜಯಪುರ ಜಿಲ್ಲಾ ತೋಟಗಾರಿಕಾ ಸಂಘ, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಹಾಪ್ಕಾಮ್ ಇವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ಸರಳ ಶಾಂತಿಯಿಂದ ತಾಳ್ಮೆಯಿಂದ ಎಲ್ಲ ಬಳಿಕೆಗಳನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್. ಸಾಬೂನು, ಡಿಟರ್ಜೆಂಟ್ಸು ಒಂದು 15 ಐಟಮ್ ತಯಾರು ಮಾಡ್ತೀವಿ. ಇದು ಪ್ಯೂರ್ ರೆಡಿಮೇಡ್ ರಿಫೈಂಡ್ ಆಯಿಲ್. ಇದು ಟ್ರೈಬೋರ್ಡ್ ಅಗ್ರಿಮೆಂಟ್ ಐತಿ ಸರ್ಕಾರ ಮತ್ತು ಈ ಪ್ರೈವೇಟ್ ಕಂಪ್ನಿ ಅವರು ಒಪ್ಪಂದದೊಳಗೆ ಇವರು ಎಲ್ಲ ಬಾನ್ಸಾಯ್ ಪ್ಲಾಂಟ್ಸ್ ಅಂತ ಎಕರೆಗೆ ಎಷ್ಟು ಟನ್ ತೆಗಿತೀರಿ? ಸರ್ ಎಷ್ಟು ಫಲ
ಪ್ರದರ್ಶನ ಹಾಗೂ ತೋಟಗಾರಿಕೆ ಅಭಿಯಾನ 3 ದಿನಗಳ ಕಾರ್ಯಕ್ರಮ ಇರುವುದರಿಂದ 3 ದಿನಗಳ ಈ ಒಂದು ತಾವೆಲ್ಲ ಇಲ್ಲಿಯ ರೈತರು ಹಾಗೂ ನಗರದ ನಿವಾಸಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ರೈತರಿಗೆ ಲಿಂಬೆ, ದ್ರಾಕ್ಷಿ, ದಾಳಿಂಬೆ ಮತ್ತು ಡ್ರ್ಯಾಗನ್ ಬೆಳೆಗಳಲ್ಲಿ ಹವಾಮಾನ ಆಧಾರಿತ ಸಮಗ್ರ ಬೇಸಾಯ ಪದ್ಧತಿ, ಜೇನು ಸಾಕಾಣಿಕೆ ತರಬೇತಿ ಹಾಗೂ ತಾಳೆ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ವೈಭವ್ ಬೋರಾಮಣಿ ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಯಾವುದೇ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯಪುರ ಅವರಿಗೂ ಕೂಡ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ, ವಿಜಯಪುರ ಜಿಲ್ಲಾ ತೋಟಗಾರಿಕೆ ಸಂಘ, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಇವರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಹಾನಿಕರಲ್ಲಿ ಮಾನ್ಯ ಆಡಳಿತ ಮಂಡಳಿ, ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಅವರಿಗೂ ಕೂಡ ವಿತ್ತ ಇಲಾಖೆಯ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಬಾಳೆಹಣ್ಣು ಕಡೆ ನೋಡಲ್ಲ ಇನ್ನೇನು ಮಾಡ್ಯಾರ ಸರಿ ಈ ಸಲ ಬಾಳೆ ಒಳ್ಳೆಯದು ಇದ್ರ ಬಗ್ಗೆ ಸ್ವಲ್ಪ ಸರ ಇದು ಆ್ಯಕ್ಚುಲಿ ಫೋಟೋ ಏನು ಹುಡುಗಿ ಕಮ್ಮ